ಕಡಲ ತಡಿಯ ಸುಂದರ ತಾಣ ಕಾಪು. ಸುಂದರ ಕಡಲ ತೀರವನ್ನು ಹೊಂದಿರುವ ಕಾಪು ಕ್ಷೇತ್ರದ ಅಲೆಗಳ ಮಡುವಿನಲ್ಲಿ ಅದೆಷ್ಟೋ ರೈತರ ಕಣ್ಣೀರು ಮೌನವಾಗಿ ಮರೆಯುತ್ತಿದೆ. ಇಂಥ ಕ್ಷೇತ್ರದಲ್ಲಿ ನಮ್ಮ ಇವತ್ತಿನ ಜನಮತ. ಇವತ್ತು ನಾವು ಜನಮತ ಯಾಚಿಸಿಕೊಂಡು ಬಂದಿರೋದು ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ. ಕಾಪು ವಿಧಾನಸಭಾ ಕ್ಷೇತ್ರ ಈಗ ಬಿಜೆಪಿ ತೆಕ್ಕೆಯಲ್ಲಿದೆ. ಆದರೆ ಈ ಕ್ಷೇತ್ರದಲ್ಲಿ ಬೇಕಾದಷ್ಟು ಕೆಲಸಗಳಾಗಿಲ್ಲ. ಅದಲ್ಲದೆ UPCL ವಿದ್ಯುತ್ ಯೋಜನೆಯಿಂದ ಇಲ್ಲಿನ ಮಂದಿ ನಿಜವಾಗ್ಲೂ ಕೋಪಗೊಂಡಿದ್ದಾರೆ. ಹಾಗಾಗಿ ಈ ಬಾರಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕಠಿಣ ಸ್ಪರ್ಧೆ ಏರ್ಪಡುವಂಥ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ. ನೋಡೋಣ ಇಲ್ಲಿನ ಜನರ ಗೆಲುವು ಯಾರಿಗೆ ಕೊಡ್ತಾರೆ, ಒಲವು ಯಾರ ಕಡೆ ಇದೆ ಅಂತ. ಅದಕ್ಕಿಂತ ಮುಂಚೆ ಈ ಕ್ಷೇತ್ರದ ಕಿರು ಪರಿಚಯ ಮಾಡ್ಕೊಂಡು ಬರೋಣ. ಸುಂದರ ಕಡಲ ತೀರವನ್ನ ಹೊಂದಿರುವ ಕ್ಷೇತ್ರ ಕಾಪು. ಕಡಲ ಕಿನಾರೆ, ಬೆಸ್ತರು, ಮೀನುಗಾರರು ಕ್ಷೇತ್ರದುದ್ದಕ್ಕೂ ಕಾಣಸಿಗ್ತಾರೆ. ತೆಂಗು ಎಲ್ಲೆಡೆ ಕಾಣಿಸುತ್ತೆ. ರಾಜ್ಯಕ್ಕೆ 1200 ಮೆಗಾವ್ಯಾಟ್ ವಿದ್ಯುತ್ತನ್ನ ನೀಡುವ UPCL ಕಂಪನಿ ಇರೋದು ಕಾಪುವಿನಲ್ಲಿ. ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರದ ವಿರುದ್ಧ ದಶಕಗಳಿಂದ ನಡೆಯುತ್ತಿರುವ ಹೋರಾಟ ಹಲವು ರಾಜಕೀಯ ನಾಯಕರ ಬಣ್ಣ ಬಯಲು ಮಾಡಿದೆ. ಪರಿಸರ ವಿರೋಧಿಯಾದ ಈ ಯೋಜನೆ ಕಾರ್ಯರೂಪಗೊಳ್ಳುವಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನದ್ದು ಸಮಪಾಲು. ಇಲ್ಲಿನ ಚುನಾವಣಾ ವಿಷಯದಲ್ಲಿ UPCL ಕೂಡ ಒಂದು ಪ್ರಮುಖ ಅಜೆಂಡಾ ಆಗೋದು ಸತ್ಯ. ಕಾಂಗ್ರೆಸ್ ಬರಬೇಕು. ಯಾಕಾಗಿ ಸರ್? ಇಲ್ಲಿ ಬಿಜೆಪಿ ಆಡಳಿತ ಒಳ್ಳೇದಿಲ್ಲಲ್ಲ, ಅದಕ್ಕೆ ಸರ್. ಪಕ್ಷಾಂತರ. ಯಾಕೆ ಸರ್? ಎಲ್ಲ ಸಾಕಾಯ್ತು, ಎಲ್ಲರೂ ಕಳ್ರಿ. ಹೌದಾ? ಎಲ್ಲ ತಿನ್ನೋರೆ. ಅದೇ ಕ್ಷೇತ್ರಕ್ಕೆ ಏನು ಮಾಡಲ್ಲ, ಏನು ಮಾಡುದಿಲ್ಲ, ಮಾಡಲಿಲ್ಲ ಇಷ್ಟವರೆಗೆ. ಜಾತಿ ಬಲಾಬಲ. ಬಿಲ್ಲವರು 30,000, ಬಂಟರು 28,000, ಮುಸ್ಲಿಮರು 25,000, ಕ್ರೈಸ್ತರು 20,000, ಮೊಗವೀರರು 18,000, ಇತರೆ 40,000. ಕ್ಷೇತ್ರದಲ್ಲಿ ಒಟ್ಟು 1,50,000 ಮತದಾರರಿದ್ದಾರೆ. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಕ್ಷೇತ್ರವನ್ನ ಬಿಜೆಪಿ ತೆಕ್ಕೆಗೆ ತಂದವರು ಲಾಲಾಜಿ ಮೆಂಡನ್. ಮೊಗವೀರ ಸಮುದಾಯಕ್ಕೆ ಸೇರಿದ ಇವರು 2 ಸಲ ಈ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ಇವರು ಪರಮಾಪ್ತರು. ಸಜ್ಜನ, ಆದರೆ ಪ್ರಭಾವಿಯಲ್ಲ. 2 ಬಾರಿ ಆಯ್ಕೆಯಾಗಿರೋದು ಹೆಗ್ಗಳಿಕೆ. ನಮ್ಮ ಕಾಂಗ್ರೆಸ್. ಯಾಕಾಗಿ ಸರ್? ಕಾಂಗ್ರೆಸ್ ನಾವು ಯಾಕಂದರೆ ಈ ಸಲ ನಾವು ಬಿಜೆಪಿಗೆ ಒಮ್ಮೆ ಕೊಟ್ಟು ಸೋತೋಗಿದ್ದೇವೆ. ಬಿಜೆಪಿ ಬರಬೇಕಂತ ತುಂಬ ನಮ್ದೊಂದು ಮನಸ್ಸುಂಟು. ಯಾಕಾಗಿ ಸರ್? ಯಾಕೆಂದರೆ ಕಾಂಗ್ರೆಸ್ ಬಂದರೆ ಅಲ್ಪಸಂಖ್ಯಾತರಿಗೆ ಮಾತ್ರ ಕಾಂಗ್ರೆಸ್, ಹಿಂದೂ ರಕ್ಷಣೆ ಏನಿಲ್ಲ. ಬಿಜೆಪಿ ಬಂದರೆ ಹಿಂದೂಗಳಿಗೆ ಸ್ವಲ್ಪ ರಕ್ಷಣೆ ಸಿಗ್ಬೋದಂತ ನಾವು ಬಿಜೆಪಿಗೆ ಮೇಲೆ ಮಾಡಲಿಕ್ಕೆ. ಕಣದಲ್ಲಿರುವ ಅಭ್ಯರ್ಥಿಗಳು: ಬಿಜೆಪಿ ಲಾಲಾಜಿ ಮೆಂಡನ್, ಕಾಂಗ್ರೆಸ್ ವಿನಯ್ ಕುಮಾರ್ ಸೊರಕೆ, ಜೆಡಿಎಸ್ ವಸಂತ ಸಾಲ್ಯಾನ್, BSR ವೆಂಕಟೇಶ್ ಅಂಚನ್. ಅಭಿವೃದ್ಧಿಯನ್ನೇ ಅಸ್ತ್ರವಾಗಿಟ್ಟುಕೊಂಡು ಬಿಜೆಪಿ ಮತ್ತೊಮ್ಮೆ ಲಾಲಾಜಿ ಮೆಂಡನ್ಗೆ ಟಿಕೆಟ್ ನೀಡಿದೆ. ಕಾಂಗ್ರೆಸ್ನಲ್ಲಿ ಮಾಜಿ ಸಚಿವ ವಸಂತ್ ವಿ ಸಾಲ್ಯಾನ್ ಸಹಿತ 16 ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಇದರಿಂದ ತಲೆ ಕೆಟ್ಟು ಕೊನೆಗೆ ಮಾಜಿ ಸಂಸದ ವಿನಯ್ ಕುಮಾರ್ ಸೊರಕೆಗೆ ಟಿಕೆಟ್ ನೀಡಲಾಗಿದೆ. ಇದರಿಂದ ಬಂಡಾಯವೆದ್ದ ವಸಂತ ಸಾಲ್ಯಾನ್ ಜೆಡಿಎಸ್ನಿಂದ ಅಖಾಡದಲ್ಲಿದ್ದಾರೆ. ನಮ್ಮ ಕಾಪು ಕ್ಷೇತ್ರ ಬಗ್ಗೆ ಹೇಳೋದಾದರೆ ನಮಗೆ ಲಾಲಾಜಿ ಮೆಂಡನ್ ಫೇವರ್ ಕ್ಯಾಂಡಿಡೇಟ್. ಯಾಕಾಗಿ ಸರ್? ಒಳ್ಳೆ ಕೆಲಸ ಮಾಡಿದ್ದಾರೆ, ನಾನ್ ಕಾಂಟ್ರವರ್ಷಿಯಲ್ ಪರ್ಸನ್. ಹಾಗಾಗಿ ವಿ ಲೈಕ್ ಲಾಲಾಜಿ ಮೆಂಡನ್. ನಮ್ಮ ಈ ಸಲ ಕಾಂಗ್ರೆಸ್. ಯಾಕಾಗಿ? ನಮ್ಮದೆಲ್ಲ ಇದು ಕೆಲಸ ಮಾಡುವವರೆಲ್ಲ ಕಾಂಗ್ರೆಸ್ನವರೇ ಮಾಡೋದು. ಅದಕ್ಕಾಗಿ ನಮ್ಮ ಆಯ್ಕೆ ಈ ಸಲ ಕಾಂಗ್ರೆಸ್ ಎಂದು ಆಯ್ಕೆ ಮಾಡ್ತಿದ್ದೇವೆ. ಹಾಗಿದ್ರೆ ಜನ ಯಾರ ಪರ, ಯಾರ ಕುರಿತು ಯಾವ ನಿಲುವು ತಳೆದಿದ್ದಾರೆ, ಬನ್ನಿ ನೋಡೋಣ. ಜನಮತ ಕ್ಷೇತ್ರ ಕಾಪು. ಯಾವ ಪಕ್ಷ ಗೆಲ್ಲಬೇಕು? ಕಾಂಗ್ರೆಸ್ (44.83%), ಬಿಜೆಪಿ (42.59%), ಜೆಡಿಎಸ್ (10.24%), BSR 2.24%. ಲಾಲಾಜಿ ಆರ್ ಮೆಂಡನ್ ಬಡ ರೋಗಿಗಳಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನ ರಾಜ್ಯದಲ್ಲೇ ಅತಿ ಹೆಚ್ಚು ನೀಡಿದ್ದಾರೆ.
ಕ್ಷೇತ್ರದಲ್ಲಿ ನಡೆಸಿದ ಅಭಿವೃದ್ಧಿ ಕಾರ್ಯಗಳ ಶ್ರೀರಕ್ಷೆ ಇದೆ. ಆದರೆ ಯುಪಿಸಿಎಲ್ ಯೋಜನೆಯ ಸಂತ್ರಸ್ತರ ಸಂಕಷ್ಟಕ್ಕೆ ಸ್ಪಂದಿಸದೇ ಇರೋದು ಆಡಳಿತ ವಿರೋಧಿ ಅಲೆ ಇವರಿಗೆ ಮುಳುವಾಗಿದೆ. ಹೀಗಾಗಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರುವ ಸಾಧ್ಯತೆ ಕೂಡ ಇದೆ. ಕಡಲ ತೀರದ ಕಾಪು ವಿಧಾನಸಭಾ ಕ್ಷೇತ್ರ ಪುನರ್ವಿಂಗಡಣೆ ವೇಳೆ ಸಾಕಷ್ಟು ಅವೈಜ್ಞಾನಿಕತೆ ಆಯಿತು. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಕೂಡ ಅಸಮತೋಲನದಿಂದ ಕೂಡಿದೆ. ಹಾಗಾಗಿ ಇಲ್ಲಿನ ಮಂದಿ ಮಿಶ್ರ ಪ್ರತಿಕ್ರಿಯೆಯನ್ನ ಹೊಂದಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕಠಿಣ ಸ್ಪರ್ಧೆ ಏರ್ಪಡುವಂತ ಎಲ್ಲಾ ಲಕ್ಷಣಗಳು ಕಂಡುಬರ್ತಾ ಇವೆ. ನೋಡೋಣ ಮತದಾರ ಈ ಬಾರಿ ಯಾರಿಗೆ ಜೈ ಅಂತಾನೆ ಅನ್ನೋದನ್ನ. ಬೆಳಗಾವಿಯ ಇನ್ನೊಂದು ವಿಧಾನಸಭಾ ಕ್ಷೇತ್ರವನ್ನು ನೋಡೋಕೆ ಮುಂಚೆ ಚಿಕ್ಕದೊಂದು ಬ್ರೇಕ್.